ಎಲ್ಲ ವೀಕ್ಷಕರಿಗೂ ನಿಮ್ಮ ಕಿರಣ್ ಹೆಬ್ಬಾಲೆ ಮಾಡುವ ನಮಸ್ಕಾರಗಳು. ಸೋಲ್ ಟ್ರಯಲ್ಸ್ ವಿತ್ ಕಿರಣ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇನೆ. ನನ್ನ ಜೊತೆ ಸುಬ್ರಹ್ಮಣ್ಯ ಮಠದ ಗುರುಗಳಾದಂತಹ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮಿಗಳು ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಸ್ವಾಮಿಗಳೇ, ನಿಮ್ಮ ಆಶೀರ್ವಾದ ಇರಲಿ. ಸೊ ಇವತ್ತು ಕಾರ್ಯಕ್ರಮ ಶುರು ಮಾಡ್ತಿದ್ದೀನಿ. ಸುಬ್ರಹ್ಮಣ್ಯದ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಜನರಲ್ಲಿದೆ. ಸೊ ಅದರ ಬಗ್ಗೆ ವಿಶೇಷವಾದಂಥ ವ್ಯಕ್ತಿಗಳು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ಗುರುಗಳೇ, ಮೊದಲನೇದಾಗಿ ಸುಬ್ರಹ್ಮಣ್ಯ ಮಠದ ಇತಿಹಾಸ ಹಾಗೂ ಕ್ಷೇತ್ರದ ಇತಿಹಾಸ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ. ಸುಬ್ರಹ್ಮಣ್ಯ ಕ್ಷೇತ್ರ ಎಂಬುದು ಒಂದು ಐತಿಹಾಸಿಕವಾದ ಕ್ಷೇತ್ರ. ಇಲ್ಲಿ ದೇವಸ್ಥಾನ ಮತ್ತು ಮಠ ಎರಡು ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೇ ಇದೆ. ಸುಬ್ರಹ್ಮಣ್ಯ ಅಂತ ಹೇಳೋದು ಇಲ್ಲಿ ತಾರಕಾಸುರನ ಸಂಹಾರಕ್ಕೆ ಅವತಾರ ಮಾಡಿರ್ತಕ್ಕಂತಹ ಶಿವ ಪಾರ್ವತಿಯರ ಪುತ್ರನನ್ನು ಸುಬ್ರಹ್ಮಣ್ಯ ಅಂತ ಇಲ್ಲಿ ಕರೆಯುವುದು. ಆ ತಕ್ಷಕರಣ ಸಂರಕ್ಷಣೆ ಮಾಡಲಿಕ್ಕೆ ಗರುಡನಿಂದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಇಳಿದು ಬಂದವನು ಕುಮಾರ ಪರ್ವತದಿಂದ ಸುಬ್ರಹ್ಮಣ್ಯ ಅಥವಾ ಸ್ಕಂದ. ಇಲ್ಲಿ ಮೂಲತಃ ಇಲ್ಲಿ ಇದ್ದದ್ದು ಅನಾದಿ ಕಾಲದಿಂದ ಕೂಡ ಸರ್ಪ. ಹಾಗಾಗಿ ಇಲ್ಲಿ ಎರಡು ದೇವತೆಗಳ ಆರಾಧನೆ ನಡೆಯುತ್ತೆ. ಒಂದು ಸರ್ಪನದ್ದು, ಇನ್ನೊಂದು ವಾಸುಕಿ ಮತ್ತು ಶೇಷ. ಈ ದೇವತೆಗಳ ಆರಾಧನೆ ನಡೆಯುತ್ತೆ. ವಾಸುಕಿ ಶೇಷಗಳು ಸರ್ಪದೋಷ ಪರಿಹಾರಕ್ಕೆ ಸಂಬಂಧಪಟ್ಟ ದೇವತೆಗಳು. ಸುಬ್ರಹ್ಮಣ್ಯ ಅಂತ ಹೇಳುವವನು ಬೌದ್ಧಿಕ ಸಮೃದ್ಧಿಗೆ ಕಾರಣವಾದ ದೇವತೆ. ಏಕೆಂದರೆ ಮಹಾಮತಿಂ ದೀವ ಮಯೂರ ವಾಹನಂ ಅಂತ ಸುಬ್ರಹ್ಮಣ್ಯನ ಬಗ್ಗೆ ಹೇಳ್ತಾರೆ, ಮಹಾಮತಿಯನ್ನು ಕೊಡುವವನು ಅಂತ. ಅಂತಹ ಸುಬ್ರಹ್ಮಣ್ಯ ತಾರಕಾಸುರ ಸಂಹಾರ ಮಾಡಿದ ಮೇಲೆ ಈ ಕ್ಷೇತ್ರ ಸುಬ್ರಹ್ಮಣ್ಯ ಸ್ಕಂದ ಅವತಾರ ಮಾಡಿದ್ದು ಕುಮಾರ ಪರ್ವತದಲ್ಲಿ ಆದರೂ ಕೂಡ ನೆಲೆ ನಿಂತದ್ದು ಈ ಸ್ಥಳದಲ್ಲಿ. ಆದ್ದರಿಂದ ಈ ಸ್ಥಳಕ್ಕೆ ಸುಬ್ರಹ್ಮಣ್ಯ ಮತ್ತು ನಾಗದೇವರ ಸನ್ನಿಧಾನದ ಕಾರಣದಿಂದಾಗಿ ಬಹಳ ಮಹತ್ವ ಇದೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಅನೇಕ ವಿಧವಾದ ಸರ್ಪದೋಷಗಳು ಬರ್ತಾರೆ. ವಿಶೇಷವಾಗಿ ಸರ್ಪದೋಷಗಳಿಗೆ ಕಾರಣವಾದದ್ದು ಅಂತ ಹೇಳೋದು ಬೇರೆ ಬೇರೆ ಕಾರಣಗಳಿರ್ತವೆ. ವಿಶೇಷವಾಗಿ ಸರ್ಪ ಹತ್ಯೆ ಮಾಡಿದರೂ ಕೂಡ ಸರ್ಪದೋಷ ಬರುತ್ತೆ, ಅಥವಾ ಸರ್ಪನಿಗೆ ನಮ್ಮ ಜಮೀನಲ್ಲಿ ನಮಗೆ ಗೊತ್ತಿಲ್ಲದೆ ಅಪಚಾರ ಆದರೂ ಕೂಡ ಸರ್ಪ ಹತ್ಯಾ ದೋಷ ಬರುತ್ತೆ. ನಮ್ಮ ಹಿರಿಯರು ಏನಾದರೂ ಮಾಡಿದರೂ ಅದು ಸರ್ಪ ಹತ್ಯಾ ದೋಷ ಬರುತ್ತೆ. ಅಥವಾ ಜನ್ಮಾಂತರದಲ್ಲಿ ಏನಾದರೂ ಸರ್ಪ ಹತ್ಯೆ ಆಗಿದ್ದರೂ ಕೂಡ ಅದು ದೋಷವೇ. ಅಥವಾ ಯಾವುದಾದ್ರೂ ಗರ್ಭಿಣಿ ಸ್ತ್ರೀಗೆ ಮಾಡತಕ್ಕಂಥ ನೋವುಂಟು ಮಾಡುವಂತಹ ಪ್ರಕಟಣೆಗಳು ಇರ್ಬೋದು, ಅಥವಾ ತಂದೆ ತಾಯಿಗಳಿಗೆ ಅನಾದರ ಮಾಡುವಂಥದ್ದು, ಇದು ಕೂಡ ಸರ್ಪದೋಷಕ್ಕೆ ಕಾರಣ ಅಂತ ಶಾಸ್ತ್ರ ಹೇಳುತ್ತಾದ್ರಿಂದ ಸರ್ಪದೋಷವನ್ನು ಪರಿಹಾರ ಮಾಡಲಿಕ್ಕೆ ಅಂದ್ಕೋಸ್ಕರ ಜನಗಳು ಇಲ್ಲಿ ಬರ್ತಾರೆ. ಸರ್ಪದೋಷ ಪರಿಹಾರ ಮಾಡಲಿಕ್ಕೆ ಮುಖ್ಯವಾಗಿ 3 ಬಗೆಯ ಸೇವೆಗಳು ಇಲ್ಲಿ ನಡೀತವೆ. ಒಂದು ಆಶ್ಲೇಷ ಬಲಿ, ಇನ್ನೆರಡು ಪ್ರಾಯಶ್ಚಿತ್ತ ಕ್ರಮಗಳಾಗಿರ್ತಕ್ಕಂಥ ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ. ಅದರಲ್ಲಿ ಸರ್ಪ ಸಂಸ್ಕಾರ ಅಂತ ಹೇಳೋದು ಸರ್ಪ ಹತ್ಯಾ ದೋಷವನ್ನು ಜಾತಕದಲ್ಲಿ ನೋಡಿದವರಿಗೆ ಇದು ಪರಿಹಾರ ಆಗಬೇಕು ಅಂತ ಹೇಳಿದರೆ ಮಾತ್ರ ಮಾಡಿಸಬೇಕಾದ್ದು. ಆದರೆ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಗಳು ಸ್ವಸಂತೋಷದಿಂದ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ತಮಗೆ ಸರ್ಪನ ವಿಶೇಷವಾದ ಅನುಗ್ರಹ ಸಿದ್ಧಿ ಆಗಲಿ ಎಂಬ ಕಾರಣಕ್ಕೋಸ್ಕರ ಮಾಡಲಿಕ್ಕೆ ಅವಕಾಶಗಳಿರುವುದರಿಂದ ಈ ಕ್ಷೇತ್ರದಲ್ಲಿ ತುಂಬ ಪ್ರಾಚೀನ ಕಾಲದಿಂದಲೂ ಕೂಡ ಈ ಸರ್ಪ ಸಂಸ್ಕಾರ ಎಂಬ ಪ್ರಾಯಶ್ಚಿತ್ತ ಮತ್ತು ಆಶ್ಲೇಷ ಬಲಿ ಮೊದಲಾದ ಸೇವೆಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ 2 ದೇವತೆಗಳ ಸನ್ನಿಧಾನ ಇದೆ. ಒಂದು ಅನಾದಿ ಕಾಲದಿಂದ ಬಂದಿರತಕ್ಕಂಥ ನರಸಿಂಹದೇವರ ಸನ್ನಿಧಾನ, ಇನ್ನೊಂದು ನಾಗದೇವರು ಮತ್ತು ಸುಬ್ರಹ್ಮಣ್ಯನ ಸನ್ನಿಧಾನ ಎರಡೂ ಇದೆ. ನರಸಿಂಹದೇವರು ದುರಿತ ನಿವೃತ್ತಿಗೆ ಕಾರಣವಾದ ದೇವತೆ. ವಿಶೇಷವಾಗಿ ಸರ್ಪ ಪ್ರೀತಿ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಪ್ತಿ ಅಂತ ಹೇಳಿ ಸರ್ಪನಿಗೆ ಪ್ರೀತಿಯಾಗಬೇಕಾದ್ರೆ ಪ್ರೀತಿಯಾದರೆ ಮಾತ್ರ ಆರೋಗ್ಯ ಮತ್ತು ಸಂತತಿಗಳು ಬರ್ತವೆ ಅಂತ ಹೇಳುವಂಥ ಮಾತು ಇದೆ. ಈ ಸಂತತಿ ಮತ್ತು ಆರೋಗ್ಯಕ್ಕೆ ಕಾರಣವಾದ್ದು ನಾಗದೇವರಾದರೂ ಕೂಡ ಇನ್ನೊಂದು ಕಡೆ ಹೇಳ್ತಾರೆ ಛತ್ರೀಭೂತ ಮಿಂದುಧವಲಂ ಲಕ್ಷ್ಮೀ ನೃಸಿಂಹಂ ಭಜೆ ಅಂತ. ಸರ್ಪನೇ ಛತ್ರವಾಗಿರತಕ್ಕಂತಹ ಅಥವಾ ಸರ್ಪನೇ ಹಾಸಿಗೆ ಆಗಿರತಕ್ಕಂತಹ ಅಥವಾ ಸರ್ಪನೇ ನರಸಿಂಹನಿಗೆ ಸುತ್ತ ಹಾಕೊಂಡಿರುವಂಥ ಅನೇಕ ರೂಪಗಳು ಕಾಣ್ತವೆ. ಇದೆಲ್ಲವೂ ಕೂಡ ನರಸಿಂಹನ ವಿಶೇಷ ಅನುಗ್ರಹಕ್ಕೆ ಸರ್ಪ ಪಾತ್ರನಾಗಿದ್ದಾನಂತ ಹೇಳುವಂಥ ಕಾರಣಕ್ಕೆ ಈ ರೀತಿಯ ರೂಪವನ್ನು ನಾವು ನೋಡ್ತೇವೆ. ಹಾಗಾಗಿ ನರಸಿಂಹನ ಅನುಗ್ರಹವು ಕೂಡ ಸರ್ಪದೋಷ ಪರಿಹಾರಕ್ಕೆ ಕಾರಣವಾಗುತ್ತೆ. ಏಕೆಂದರೆ ನರಸಿಂಹ ಅಥವಾ ಅನಂತ ಪದ್ಮನಾಭನ ಜೊತೆಗೂ ಕೂಡ ನಾಗನು ಇರ್ತಾನೆ ಅಂತ ಹೇಳುವಂಥದ್ದು ಇದೆ, ನಮ್ಗೆ ಗೊತ್ತಿದೆ. ಹೀಗೆ ಈ ಅನೇಕ ಕಾರಣಗಳಿಂದ ಮಠ ದೇವಸ್ಥಾನಗಳು ಅನಾದಿ ಕಾಲದಿಂದಲೂ ಕೂಡ ಇಲ್ಲಿ ಇದ್ದು ಅನೇಕ ವಿಧವಾಗಿರತಕ್ಕಂಥ ಸೇವೆಯನ್ನು ಭಕ್ತರಿಗೆ ಮಾಡ್ತಾ ಇದ್ದಾವೆ. ವಿಶೇಷವಾಗಿ ಅನೇಕ ಮಂದಿ ಭಕ್ತರು ಸಾಮೂಹಿಕವಾಗಿ ಅಲ್ಲದೆ ಪ್ರತ್ಯೇಕ ಮಾಡಬೇಕು ಅಂತ ಹೇಳುವ ಆಸೆ ಇರುವವರು ನಮ್ಮಲ್ಲಿಯೂ ಬಂದು ಕೇಳ್ತಾರೆ, ಈ ಥರ ನನಗೆ ಒಂದು ಪ್ರಾಯಶ್ಚಿತ್ತ ಮಾಡಿಕೊಡಿ ಅಂತ. ಅವರಿಗೆ ಅಪೇಕ್ಷೆ ಇದ್ದರೆ ಮಾತ್ರ ನಾವು ಅದನ್ನು ಮಾಡಿಕೊಡ್ತೇವೆ. ನಮಗೇನು ವಿಶೇಷವಾಗಿ ನಾವೇ ಮುಂದುವರೆದು ಮಾಡಿಕೊಡೋದಕ್ಕಿಂತ ಹೆಚ್ಚಾಗಿ ಭಕ್ತರು ಯಾರಾದರೂ ಸ್ವಯಂ ಅಪೇಕ್ಷೆಯಿಂದ ಬಂದರೆ ಅವರಿಗೆ ಇಂಥ ಸೇವೆಗಳು ಮಠದಲ್ಲೂ ಕೂಡ ಪ್ರಾಯಶ್ಚಿತ್ತಾದಿಗಳು ನಡೀತವೆ. ವಿಶೇಷವಾಗಿ ನರಸಿಂಹನ ಕ್ಷೇತ್ರದಲ್ಲಿ ಆಚಾರ್ಯ ಮಧ್ವರು ಬಹಳ ಹಿಂದೆಯೇ ಜೈತ್ರ ಯಾತ್ರೆಗೆ ಬಂದಾಗ ಇಲ್ಲಿರತಕ್ಕಂಥ ನರಸಿಂಹ ಉಪಾಸಕರು ಮತ್ತು ಆಚಾರ್ಯ ಮಧ್ಯದಲ್ಲಿ ಶಾಸ್ತ್ರೀಯ ವಿಚಾರಗೋಷ್ಠಿ ನಡೆದು ಕೊನೆಗೆ ಅವರು ಆಚಾರ್ಯ ಮಧ್ವರ ವಿದ್ಯಾರ್ಥಿಗೆ ಮಣಿದು ಈ ಸಂಸ್ಥಾನ ಬಿಟ್ಟುಕೊಟ್ಟು ಹೋದರು ಅಂತ ಹೇಳುವಂಥ ಐತಿಹ್ಯ ಇದೆ. ಹಾಗಾಗಿ 800 ವರ್ಷ ನಮ್ಮ ಕೈಯಲ್ಲಿದ್ದರೂ ಕೂಡ ಅದಕ್ಕಿಂತ ಮುಂಚೆನೂ ಕೂಡ ನರಸಿಂಹದೇವರ ಸನ್ನಿಧಾನ ಇತ್ತಾದ್ದರಿಂದ ಈ ಸನ್ನಿಧಾನ ಎಂಬುದು ಇಲ್ಲಿ ವಿಶೇಷವಾಗಿ ಅನುಗ್ರಹಕಾರಕವಾದ ಶಕ್ತಿಯನ್ನು ಹೊಂದಿದೆ. ಹೀಗಾಗಿ ಸುಬ್ರಹ್ಮಣ್ಯ ದೇವರು, ನಾಗದೇವರು ಮತ್ತು ಶೇಷದೇವರು, ಆಮೇಲೆ ನರಸಿಂಹದೇವರು ಇದೆಲ್ಲವೂ ಕೂಡ ಇಲ್ಲಿ
ಭಕ್ತರಿಗೆ ಆರಾಧ್ಯವಾಗಿರತಕ್ಕಂಥ ದೇವತಾ ಸನ್ನಿಧಾನಗಳು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಇನ್ನು ಗುರುಗಳೇ, ನೀವು ನಮ್ಮ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಸುಬ್ರಹ್ಮಣ್ಯ ಕ್ಷೇತ್ರಗಳು ಉಂಟು. ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಯಾಕೆ ಸರ್ಪ ಸಂಸ್ಕಾರಕ್ಕೆ ಮಹತ್ವ ಇದೆ, ಇಲ್ಲಿ ಮಾತ್ರ ಮಾಡಿದ್ರೆ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಯಾಕೆ ಅಂತ? ಪ್ರಾಯಃ ಅನೇಕ ಸರ್ಪ ದೋಷ ಪರಿಹಾರಕವಾದ ಕ್ಷೇತ್ರಗಳಿದ್ದಾವೆ. ಇಲ್ಲಿ ಮಾತ್ರ ಮಾಡಿದರೆ ಪರಿಹಾರ ಆಗದೆ ಅಂತ ಹೇಳೋದಕ್ಕಿಂತಲೂ ಕೂಡ ಇದೊಂದು ವಿಶೇಷವಾದ ಸರ್ಪನ ಸನ್ನಿಧಾನ ಇರೋದ್ರಿಂದ ಇಲ್ಲಿ ಮಾಡಿದರೆ ಹೆಚ್ಚು ಫಲ ಸಿಗುತ್ತೆ ಅಂತ ಹೇಳುವಂಥದ್ದು ಮುಖ್ಯ ಹೊರತು ಎಲ್ಲ ಕಡೆ ಮಾಡಿದರೂ ಪರಿಹಾರ ಸಿಗಬಹುದು. ಆದರೆ ಇದು ಮೂಲಸ್ಥಾನ ಆದ್ದರಿಂದ ಸರ್ಪನದ್ದು, ಇಲ್ಲಿ ಅನಾದಿ ಕಾಲದಿಂದ ಸರ್ಪನ ದಿವ್ಯ ಸನ್ನಿಧಾನ ಇದ್ದದರಿಂದ ಇಲ್ಲಿ ಯಾವುದೇ ಕೇಸುಗಳಿಗೆ ಸುಪ್ರೀಂ ಕೋರ್ಟ್ ಹೇಗೆ ಉತ್ತರದಾಯಿಯೋ ಹಾಗೆ ಇಲ್ಲಿ ಸರ್ಪದೋಷ ಪರಿಹಾರಕ್ಕೆ ಇದೊಂದು ಸುಪ್ರೀಂ ಕೋರ್ಟ್ ಇದ್ದ ಹಾಗೆ. ಅಂದರೆ ಇಲ್ಲಿ ಅಂತಿಮ ನಿರ್ಣಯ ಇಲ್ಲೇ ಆಗಬೇಕು ಅಂತ ಹೇಳುವಷ್ಟು ಇಲ್ಲಿ ಮಹತ್ವವನ್ನು ಪಡೆದಿರುವುದರಿಂದ ಅನೇಕ ಮಂದಿ ಭಗವದ್ಭಕ್ತರು ಇಲ್ಲಿಗೆ ಬಂದು ಸರ್ಪನ ದಿವ್ಯ ಸನ್ನಿಧಾನ ಮತ್ತು ಅನಾಧಿಕಾರದ ಸನ್ನಿಧಾನ ಇರುವುದರಿಂದ ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಅದಕ್ಕೆ ವಿಶೇಷವಾದ ಫಲವನ್ನು ಜನಗಳು ಅನುಭವಿಸಿರುವುದರಿಂದ ಆ ನಂಬಿಕೆಯ ಮೇಲೆ ಇಲ್ಲಿಗೆ ಬರುವಂಥ ಜನಗಳು ಬಹಳಷ್ಟು ಜನ ಬರ್ತಾ ಇದ್ದಾರೆ. ಇನ್ನು ಸರ್ಪದೋಷ, ಕಾಳ ಸರ್ಪದೋಷ ಇದ್ರೆ ಏನೇನು ತೊಂದರೆಗಳಾಗುತ್ತೆ ಮನುಷ್ಯನಿಗೆ? ಸಾಮಾನ್ಯವಾಗಿ ಸರ್ಪದೋಷ ಇದ್ದರೆ ಸಂತತಿಗೆ ತೊಂದರೆ ಆಗುತ್ತೆ, ಸಂತತಿ ಮತ್ತು ಆರೋಗ್ಯಕ್ಕೆ ವಿಶೇಷವಾದ ತೊಂದರೆ ಆಗುತ್ತೆ, ಕೆಲವರಿಗೆ ಸಂಪತ್ತಿಗೂ ತೊಂದರೆ ಆಗುತ್ತೆ, ಮತ್ತು ಕೆಲವರಿಗೆ ಚರ್ಮ ರೋಗಗಳು ಬರ್ಬೋದು, ಕೆಲವರಿಗೆ ಮಾನಸಿಕವಾದ ಅಶಾಂತಿಗಳು ಉಂಟಾಗ್ತವೆ. ಹೀಗೆ ಅನೇಕ ವಿಧವಾದ ಆರೋಗ್ಯ ಸಂಬಂಧಪಟ್ಟ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರುವುದರಿಂದ ಕಾಳಸರ್ಪ ದೋಷ ಇದ್ದರೆ ಅಥವಾ ಸರ್ಪದೋಷ ಇದ್ದರೆ ಅದಕ್ಕೆ ಜ್ಯೋತಿಷಿಗಳು ಯಾವ ರೀತಿಯ ಪರಿಹಾರವನ್ನು ಸೂಚಿಸ್ತಾರೋ ಅಂಥ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಆಗುತ್ತೆ ಇದರಿಂದ. ಗುರುಗಳೇ, ಇನ್ನ ತುಂಬಾ ಜನ ಕನ್ಫ್ಯೂಷನ್ ಏನು ಅಂದ್ರೆ ಧರ್ಮಸ್ಥಳಕ್ಕೆ ಬಂದು, ಸೌತಡ್ಕಕ್ಕೆ ಬಂದು, ಸುಬ್ರಹ್ಮಣ್ಯಕ್ಕೆ ಬಂದು ಇನ್ನೆಲ್ಲೂ ಹೋಗಂಗಿಲ್ಲ ಅನ್ನೋ ವಾಡಿಕೆನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇದು ಜನರ ನಂಬಿಕೆಯೋ ಅಥವಾ ಈ ಒಂದು ಪದ್ಧತಿ ಇದೆಯಾ ಅಂತ? ಪ್ರಾಯಃ ಎಲ್ಲ ಕಡೆ ದೇವತಾ ಸನ್ನಿಧಾನ ಇರೋದ್ರಿಂದ ಇಲ್ಲಿ ಬಂದ ಮೇಲೆ ಎಲ್ಲಿಯೂ ಹೋಗಬಾರ್ದು ಅಂತ ಹೇಳುವಂಥದ್ದು ಎಲ್ಲಿಯೂ ಕೂಡ ಶಾಸ್ತ್ರದಲ್ಲಿ ಇರುವಂಥ ನಿಯಮ ಅಲ್ಲ. ಆದ್ದರಿಂದ ಆ ಥರ ಯಾರೂ ಆಚರಣೆ ಮಾಡಬೇಕಾಗಿಲ್ಲ. ಎಲ್ಲಿ ಹೋಗಿ ಎಲ್ಲಿಯೂ ಬರ್ಬೋದು. ಹಾಗಾಗಿ ಸುಬ್ರಹ್ಮಣ್ಯಕ್ಕೆ ಹೋಗೋದು, ಇಲ್ಲಿಂದ ಧರ್ಮಸ್ಥಳ ಅಥವಾ ಇನ್ನಕ್ಕೆ ಕ್ಷೇತ್ರಗಳಿಗೆ ಹೋಗ್ಬೋದು, ಅಥವಾ ಬೇರೆ ಕ್ಷೇತ್ರಗಳಿಗೆ ಬಂದು ಇಲ್ಲಿಗೂ ಬರ್ಬೋದು. ಹಾಗಾಗಿ ಭಗವಂತನ ಸನ್ನಿಧಾನಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೂಪದಲ್ಲಿರುವುದರಿಂದ ಭಗವಂತನಿಗೇನು ಕೋಪ ಬರುವುದಿಲ್ಲ. ಅವರನ್ನು ನೋಡಿ ಇಲ್ಲಿ ಬರಬಾರ್ದು, ಇಲ್ಲಿ ನೋಡಿ ಅಲ್ಲಿ ಹೋಗಬಾರ್ದು ಅಂತ ಹೇಳುವಂಥದ್ದು ಭಗವಂತನಿಗೆ ಸಂಬಂಧಪಟ್ಟ ವಿಷಯಗಳೇ ಅಲ್ಲ. ಆದ್ದರಿಂದ ಎಲ್ಲ ಭಗವದ್ಭಕ್ತರು ಕೂಡ ಅವರಿಗೆ ಇಷ್ಟ ಬಂದಂತೆ ಯಾತ್ರೆಗಳನ್ನು ಜೋಡಿಸಿಕೊಂಡು ಎಲ್ಲ ಕ್ಷೇತ್ರಗಳಿಗೂ ಹೋಗಲಿಕ್ಕೆ ಮುಕ್ತವಾದ ಅವಕಾಶ ಇರೋದರಿಂದ ಈ ರೀತಿಯ ತಪ್ಪು ಕಲ್ಪನೆಗಳು ಇರಬಾರ್ದು. ಒಂದು ಇಲ್ಲಿ ಹೋದ್ಮೇಲೆ ಬೇರೆ ಎಲ್ಲಿಯೂ ಹೋಗಬಾರ್ದು ಅಂತ ಹೇಳುವಂಥದ್ದು, ಅಂತಹ ತಪ್ಪು ಕಲ್ಪನೆಗಳಿಂದ ದೂರ ಆಗಬೇಕು. ಮತ್ತು ಅನೇಕ ಮಂದಿ ಭಗವದ್ಭಕ್ತರು ಇಲ್ಲಿ ಬಂದು ತಮ್ಮ ಬಟ್ಟೆಯನ್ನು ಬಿಟ್ಟು ಹೋಗುವುದು, ಇದೆಲ್ಲ ತುಂಬ ಅನಿಷ್ಟವಾದ ಸಂಪ್ರದಾಯ. ಇದರಿಂದ ಸರ್ಪನಿಗೆ ಪ್ರೀತಿ ಆಗುವುದಿಲ್ಲ, ಕ್ಷೇತ್ರವನ್ನು ಅಪವಿತ್ರ ಮಾಡಿರತಕ್ಕಂತಹ ದೋಷಗಳೇ ಬರ್ತಾವೆ. ಆದ್ದರಿಂದ ಯಾರು ಕೂಡ ತಮ್ಮ ಬಟ್ಟೆಯನ್ನು ಇಲ್ಲಿ ಕುಮಾರಧಾರ ನದಿಯಲ್ಲಿ ತ್ಯಾಗ ಮಾಡೋದು, ಬಟ್ಟೆ ಬಿಟ್ಟು ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳುವಂಥ ಭ್ರಮೆಗಳಿಂದ ಹೊರಗಡೆ ಬರಬೇಕು ಅಂತ ಹೇಳೋದು ನಮ್ಮ ಆಶಯ. ಅದರ ಜೊತೆಗೆ ಅನೇಕ ಮಂದಿ ಶಾವಿಗೆ ಮೊದಲಾದ ಪದಾರ್ಥಗಳನ್ನು ತಿನ್ನಬಾರ್ದು, ಪಡೋದಕ್ಕೆ ತಿನ್ನಬಾರ್ದು ಹೇಳೋ ಅಂಥದ್ದು ಇದೆ. ಆದರೆ ಇದು ಶಾಸ್ತ್ರದಲ್ಲಿ ಎಲ್ಲಿಯೂ ಇಲ್ಲ. ಆದ್ದರಿಂದ ಈ ರೀತಿಯ ನಿಷೇಧಗಳನ್ನು ಯಾರೂ ಪಾಲಿಸಬೇಕಾಗಿಲ್ಲ. ಆದ್ದರಿಂದ ಅವರಿಗೆ ಇಷ್ಟವಾದ ಸಾತ್ವಿಕವಾದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಾವುದೇ ದೋಷಗಳು ಇಲ್ಲ ಮತ್ತು ಯಾವುದೇ ಪ್ರಾಯಶ್ಚಿತ್ತಗಳು ಅಡ್ಡ ಬರುವುದಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಸಾತ್ವಿಕವಾದ ಆಹಾರ ತಿನ್ನಲಿಕ್ಕೆ ಈ ನಿಷೇಧಗಳು ಇಲ್ಲ ಅಂತ ಹೇಳೋದು ಕೂಡ ಈ ಕ್ಷೇತ್ರದಿಂದ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇನ್ನು ಗುರುಗಳೇ, ನೀವು ಸುಬ್ರಹ್ಮಣ್ಯ ಮಠದಿಂದ ಸಮಾಜಮುಖಿ ಕಾರ್ಯಗಳನ್ನ ತುಂಬಾ ಮಾಡ್ತಿದ್ದೀರಾ, ಏನು ಮಾಡ್ತೀರಾ ಅಂತ ತಿಳಿಸಬಹುದಾ? ಸುಬ್ರಹ್ಮಣ್ಯ ಮಠದಿಂದ ನಾವು ವಿಶೇಷವಾಗಿ 556 ಇವತ್ತಿನ ದಿವಸ 556 ಅನಾಥ ಹಸುಗಳನ್ನು ನಾವು ಸಾಕ್ತಾ ಇದ್ದೇವೆ. ಸುಬ್ರಹ್ಮಣ್ಯದಲ್ಲಿ 330ಕ್ಕಿಂತ ಹೆಚ್ಚು ಇದ್ದರೆ, ಇನ್ನು ಕಡಬ ಅಂತ ಹೇಳುವಂಥ ಜಾಗದ ಸಮೀಪದಲ್ಲಿ ಒಂದಷ್ಟು 100 ಹಸುಗಳಿದ್ದಾವೆ. ಜೊತೆಗೆ ಬಾಳುಪೇಟೆ ಮುಂದೆ ಹೋದಾಗ ಕೆಂಚಮ್ಮನ ಹಸುಕೋಟೆ ಎಂಬಲ್ಲಿ ಕೂಡ 100 ಹಸುಗಳಿದ್ದಾವೆ. ಅದರಿಂದ ನಾವು ಸುಮಾರು 600ಕ್ಕೆ ಹತ್ತಿರ ಇರುವಷ್ಟು ಅನಾಥ ಗೋಗಳನ್ನು ಸಾಕ್ತಾ ಇದ್ದೇವೆ. ಜೊತೆಗೆ ಬಿಳಿನೆಲೆ ಅಂತ ಹೇಳುವಂಥ ಇಲ್ಲಿಂದ 11 ಕಿಲೋಮೀಟರ್ ದೂರದ ಕುಗ್ರಾಮದಲ್ಲಿ ಬಹಳ ಜನ ಬಡವರೇ ಇರುವುದರಿಂದ ಆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಎಂಬ ಕಾರಣಕ್ಕೆ 1ನೇ ಕ್ಲಾಸ್ LKG ಯಿಂದ 10ನೇ ತರಗತಿವರೆಗೂ ಕೂಡ ಶಿಕ್ಷಣ ಅಲ್ಲಿ ನಡೀತಾ ಇದೆ. ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಬೇಕು ಅಂತ ತಂದೆ ತಾಯಿಗಳ ಬಯಕೆ ಇರುವುದರಿಂದ 8, 9, 10 ಎಂಬುದು ಕನ್ನಡ ಮಾಧ್ಯಮದಲ್ಲಿ ಆದರೆ ಉಳಿದ ಶಿಕ್ಷಣಗಳು ಆಂಗ್ಲ ಮಾಧ್ಯಮದಲ್ಲಿ ನಡೀತವೆ. ಹೀಗೆ ನಮ್ಮ ಶಿಕ್ಷಣ ಕ್ಷೇತ್ರದಿಂದ ಅನೇಕ ವಿಧವಾಗಿರತಕ್ಕಂತಹ ಸೇವೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ತಾಳಗೆರೆ ಸಂಶೋಧನೆ ಮಾಡಲಿಕ್ಕೋಸ್ಕರ ವೇದವ್ಯಾಸ ಸಂಶೋಧನಾ ಕೇಂದ್ರ ಅಂತ ಹೇಳುವಂತಹ ಒಂದು ಸಂಶೋಧನಾ ಕೇಂದ್ರ ನಮ್ಮಲ್ಲಿದೆ. ಪ್ರಾಚೀನವಾದ ಹಸ್ತಲಿಪಿಗಳು ಮತ್ತು ತಾಳಗೆರೆ ಗ್ರಂಥಗಳನ್ನು ಶೋಧನೆ ಮಾಡಲಿಕ್ಕೋಸ್ಕರನೇ ಇರುವಂಥ ಗ್ರಂಥಾಲಯ. ಆದ್ದರಿಂದ ಇದರ ಮೂಲಕ ಕೂಡ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಬೆಂಗಳೂರಿನ ನಮ್ಮ ಶಾಖೆಗಳಲ್ಲೆಲ್ಲ ಉಚಿತವಾದ ನೇತ್ರ ಚಿಕಿತ್ಸಾ ಶಿಬಿರ, ಉಚಿತವಾದ ಆರೋಗ್ಯ ತಪಾಸಣಾ ಶಿಬಿರ, ಅದರ ಜೊತೆಗೆ ಕೂಲಿ ಕಾರ್ಮಿಕರಿಗೆ ಪ್ರತಿ ಭಾನುವಾರವೂ ಕೂಡ 100 ಜನಕ್ಕೆ ಅನ್ನದಾನ, ಈ ರೀತಿಯಾಗಿ ನಮ್ಮಿಂದ
ಬಹುಮುಖವಾಗಿರತಕ್ಕಂಥ ಸೇವೆಗಳು ನಡೀತಾ ಇದ್ದಾವೆ. ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ನಾವು ಅನೇಕ ಮಂದಿಗೆ ಬೇರೆ ಬೇರೆ ರೀತಿಯ ಸಹಾಯವನ್ನು ಕೂಡ ಮಾಡಿದ್ದು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇವೆ. ತುಂಬಾ ಖುಷಿ ಆಗತ್ತೆ ಕೇಳಕ್ಕೆ. ಗುರುಗಳೇ, ಈ ಕಡೆದಾಗಿ ಈಗ ಯತಿಗಳು ಸನ್ಯಾಸಿಗಳೆಲ್ಲ ಜನ ಸಾವಿರ ತರ ಮಾತಾಡ್ತಾರೆ. ಅವ್ರ ಯಾಕೆ ಕಾರಲ್ಲಿ ಓಡಾಡ್ಬೇಕು, ಅವ್ರ ಯಾಕೆ ಫೋನ್ ಇಟ್ಕೋಬೇಕು, ಅಂದ್ರೆ ಹಳೆ ಕಾಲ ತರ ಬರೀ ದೇವ್ರ ಮುಂದೆ ಕೂತಿರೋ ಅಂದ್ರೆ ಒಂದು ಸಂಸ್ಥೆ ಅಥವಾ ಒಂದು ಪೀಠದ ಗುರುಗಳಾದ ತಕ್ಷಣ ಮಠದ ಆಡಳಿತ ಕೂಡ ಅವರ ಕೆಳಗೆ ಬರುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ನಮ್ಮ ಜನಕ್ಕೆ ನಿಮ್ಮ ದಿನಚರಿ ಹೇಗಿರುತ್ತೆ ಅಂತ ತಿಳಿಸ್ಬೋದು. ಅಂದ್ರೆ ಗುರುಗಳು ಏನ್ ಊಟ ಮಾಡ್ತಾರೆ, ಬೆಳಗ್ಗೆ ಎಷ್ಟು ಹೇಳ್ತಾರೆ, ಏನ್ ಕೈಂಕರ್ಯ ಮಾಡ್ತಾರೆ? ನಾವು ಬೆಳಿಗ್ಗೆ ಸುಮಾರು 3:15 3:45 ಏಳಲೇಬೇಕು. ಇನ್ನೆಲ್ಲಾದ್ರೂ ಹೊರಗಡೆ ಕಾರ್ಯಕ್ರಮಗಳು ಇದ್ದರೆ, ಬೇಗ ಹೋಗಬೇಕಾದ ಪ್ರಸಂಗ ಇದ್ದರೆ 2:30 ನಾವು ಹೇಳ್ತೇವೆ. ಎದ್ದ ಮೇಲೆ ಸ್ವಲ್ಪ ಹೊತ್ತು ಯೋಗ ಇತ್ಯಾದಿಗಳು ಪ್ರಾತಃ ವಿಧಿಗಳನ್ನೆಲ್ಲ ಮಾಡಿದ ಮೇಲೆ ಸ್ನಾನಾದಿಗಳನ್ನು ಮಾಡಿ ಆಮೇಲೆ ಸುಮಾರು 2 ತಾಸು ಬೆಳಗಿನ ಹೊತ್ತು ಜಪ ಇರುತ್ತೆ. ಮತ್ತು 2 ತಾಸು ದೇವರ ಸಂಸ್ಥಾನ ಪೂಜೆ ಇರುತ್ತೆ. ಆಮೇಲೆ ಭಗವದ್ಭಕ್ತರ ಭೇಟಿ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಪಾಠ ಇತ್ಯಾದಿಗಳು ಇಲ್ಲಿ ನಡೀತವೆ. ಮಧ್ಯಾಹ್ನದವರೆಗೂ ಪಾಠ ನಡೆದ ಮೇಲೆ ಮಧ್ಯಾಹ್ನದ ಹೊತ್ತು ಬೆಳಿಗ್ಗೆ ಏನೋ ಉಪಹಾರ ಎಲ್ಲ ತಗೊಳ್ಳೋದಿಲ್ಲ, ಉಪವಾಸನೆ ಇರ್ತೇವೆ. ಮಧ್ಯಾಹ್ನದ ಹೊತ್ತು ಭಿಕ್ಷೆ ಅಂತ ಹೇಳಿದರೆ ಅದು ಅನ್ನ, ಸಾರು, ಹುಳಿ, ಮಜ್ಜಿಗೆ ಇಷ್ಟು ಮಾತ್ರ ಸರಳವಾದ ಆಹಾರನ ಮಾತ್ರ ನಾವು ತಗೊಳ್ತೇವೆ ಹೊರತು ಭಗವದ್ಭಕ್ತರಿಗೆ ಏನುಂಟು ಅದನ್ನೇ ಹೊರತು ಅದಕ್ಕಿಂತ ಹೆಚ್ಚಿನ ಯಾವ ಆಹಾರ ನಾವೇನು ಸ್ವೀಕಾರ ಮಾಡೋದಿಲ್ಲ. ಮತ್ತು ನೀರು ಕೂಡ ಕುಡಿಯುವ ಹಾಗಿಲ್ಲ. ಮಧ್ಯದಲ್ಲಿ ಒಂದು ಸಲ ದೇವರ ಪೂಜೆ ಆದಮೇಲೆ ನೈವೇದ್ಯ ಮಾಡಿದ ಏನುಂಟು ಅಷ್ಟೇ ಬಿಟ್ಟರೆ ಮತ್ತು ರಾತ್ರಿವರೆಗೂ ಏನು ತಗೊಳ್ಳಿಕ್ಕಿಲ್ಲ. ರಾತ್ರಿಯೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ನಾವು ಏನೂ ತಗೊಳ್ಳೋದಿಲ್ಲ. ಏನು ಅನಿವಾರ್ಯವಾದರೆ ಏಕಾದಶಿ ಇಂಥ ಸಂದರ್ಭಗಳು ಬಂದರೆ ಮಾತ್ರ ಏನಾದರೂ ಆಹಾರವನ್ನು ತಗೊಳ್ತೇವೆ. ಅದು ಕೂಡ ಲಘು ಉಪಹಾರ ಅಷ್ಟೇ ಹೊರತು ಮುಸುರಿ ಇರುವಂದರೆ ನಾವು ತಗೊಳ್ಬಾರ್ದು ಅಂತ ನಮಗೆ ನಿಯಮ ಇದೆ. ಹೀಗೆ ನಮ್ಮ ದಿನಚರ್ಯ ನಡೆಯುತ್ತೆ. ವಿಶೇಷವಾಗಿ ಜನಗಳಿಗೆ ಎರಡರಲ್ಲಿ ವ್ಯತ್ಯಾಸ ಗೊತ್ತಿರಬೇಕು. ಪೀಠಾಧಿಪತಿಗಳು ಬೇರೆ, ಯತಿಗಳು ಪರಿವ್ರಾಜಕರು ಬೇರೆ. ಆ ಪರಿವ್ರಾಜಕರಿಗೆ ಯಾವುದೇ ಹೊಣೆಗಾರಿಕೆ ಇರುವುದಿಲ್ಲ. ಅವರು ವಿಶೇಷವಾಗಿ ಏನು ಮಾಡಬೇಕು ಅಂದರೆ ಸ್ವಸಾಧನೆಯ ಮೂಲಕ ಆತ್ಮ ಉದ್ಧಾರಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಿಮಾಲಯದಂಥ ಕಡೆಯಲ್ಲಿ ಅಂಥ ದೊಡ್ಡ ದೊಡ್ಡ ಯತಿಗಳು ಪರಂಪರಾಗತವಾದ ಮಂತ್ರಗಳು, ಸಾಧನೆಗಳ ಅನುಷ್ಠಾನಗಳ ಮೂಲಕ ಅವರು ಆತ್ಮೋದ್ಧಾರ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಮತಾತ್ರಯ ಆಚಾರ್ಯರು ಕೂಡ ಪೀಠವನ್ನು ಯಾಕೆ ಸ್ಥಾಪನೆ ಮಾಡಿದರು ಅಂತ ಹೇಳಿದರೆ, ಸ್ವಾಮಿಗಳು ಆತ್ಮೋದ್ಧಾರ ಅಷ್ಟಕ್ಕೆ ಸೀಮಿತವಾಗದೆ ಸಾಮಾಜಿಕ ಉದ್ಧಾರವು ಕೂಡ ಸ್ವಾಮಿಗಳ ಕರ್ತವ್ಯ ಎಂಬ ಕಾರಣಕ್ಕೆ ಸಮಾಜದ ಮಧ್ಯದಲ್ಲಿ ಅವರು ಇರಬೇಕು. ಪೀಠಾಧಿಕಾರಿಗಳಂತ ಆದಮೇಲೆ ಅವರಿಗೆ ಹೊಣೆಗಾರಿಕೆ ಇರೋದ್ರಿಂದ ಅವರು ಸಮಾಜಕ್ಕೆ ಸಿಗದ ಹಾಗೆ ಒಂದೇ ಕಡೆ ಇರುವುದು, ಯಾವುದೇ ವಾಹನದಲ್ಲಿ ಓಡಾಡುವುದಿಲ್ಲ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇರಬೇಕು. ಆ ಮೂಲಕ ಅವರು ಆತ್ಮೋದ್ಧಾರಣೆ ಮಾಡಿದ್ದ ಹಾಗೆ ಆದರೆ ಅವರು ಪೀಠಾಧಿಪತಿಗಳಾಗಬೇಕಾದ ಅಗತ್ಯ ಇಲ್ಲ. ಅವರು ಯಾವುದಾದ್ರೂ ಬಿಡಿ ಸನ್ಯಾಸಿಯಾಗಿ ಎಲ್ಲಿಯಾದರೂ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಪೀಠಾಧಿಕಾರಿಗಳಂತ ಆದಮೇಲೆ ಅವರು ಸಾಮಾಜಿಕವಾದ ಬಾಧ್ಯತೆಗಳಿಗೆ ಅವರು ಉತ್ತರದಾಯಿಗಳಾಗ್ತಾ ಇರೋದ್ರಿಂದ ಸಾಮಾಜಿಕವಾದ ಸೇವೆ ನಡೀಬೇಕು ಅಂದರೆ, ಧಾರ್ಮಿಕ ಪ್ರವಚನ ನಡೀಬೇಕು ಅಂತಾದರೆ, ಧರ್ಮೋದ್ಧಾರ ಮಾಡಬೇಕು ಅಂತಾದರೆ, ಸಾಂಸ್ಕೃತಿಕ ಪ್ರಚಾರ ನಡೀಬೇಕಂದ್ರೆ ಓಡಾಡಬೇಕು ಎಂಬ ಕಾರಣಕ್ಕೆ ನೆಲದಲ್ಲೇ ಓಡಾಡಬೇಕು ಅಂತ ಹೇಳಿದರೆ ಅವರ ವ್ಯಾಪ್ತಿ ತುಂಬ ಚಿಕ್ಕದಾಗಿ ಬಿಡುತ್ತೆ. ಅವರ ಜೀವನದಲ್ಲಿ ಅವರು ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶಗಳು ತುಂಬ ಕಡಿಮೆ ಆಗುತ್ತೆ. ಇದರಿಂದ ಸಮಾಜಕ್ಕೂ ನಷ್ಟ ಇದೆ ಅಂತ ಹೇಳೋದನ್ನು ಅರಿತುಕೊಂಡು ಯತಿಗಳನ್ನು ಯಾವುದೋ ಒಂದು ಪ್ರಾಚೀನವಾದ ಕಲ್ಪನೆ ಇಟ್ಕೊಳ್ಳೋದಕ್ಕಿಂತ ಹೆಚ್ಚು ಪೀಠಾಧಿಪತಿಗಳು ಅವರಿಂದ ಮಠ ನಡೀಬೇಕು, ಶಿಷ್ಯವರ್ಗ ಅವರಿಗೆ ಆಶ್ರಯ ಕೊಡಬೇಕು, ಗುರುಕುಲ ನಡೆಸಬೇಕು, ಶಾಲೆಗಳನ್ನು ನಡೆಸಬೇಕು, ಆ ಮೂಲಕ ಧಾರ್ಮಿಕ ಹಿನ್ನೆಲೆ ಇರತಕ್ಕಂಥ ಶಿಕ್ಷಣ ಕೊಡಬೇಕು ಅಂತ ಹೇಳುವಂಥ ಉದ್ದೇಶ ಇರಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪತ್ತಿನ ಅವಶ್ಯಕತೆಯೂ ಇರುತ್ತೆ, ಓಡಾಡಬೇಕಾದ ಅಗತ್ಯನೂ ಇರುತ್ತೆ. ಎಲ್ಲವೂ ಕೂಡ ಇದು ಜವಾಬ್ದಾರಿಯಿಂದ ಜನಗಳು ತಿಳ್ಕೊಳ್ಬೇಕಷ್ಟೇ ಹೊರತು ಪೀಠಾಧಿಪತಿಗಳು ಅವರು ವೈಭವ ಜೀವನ ಮಾಡ್ತಾರೆ ಅಂತ ಖಂಡಿತ ಅಂದ್ಕೋಬಾರ್ದು. ತುಂಬ ಧನ್ಯವಾದಗಳು ಗುರುಗಳೇ, ನಿಮ್ಮ ಒಂದು ಕಾಲಾವಕಾಶಕ್ಕೆ. ನಮ್ಮ ವಿಡಿಯೋ ನೋಡ್ತಿರುವಂತಹ ವೀಕ್ಷಕರಿಗೆ ನಿಮ್ಮ ಒಂದು ಆಶೀರ್ವಾದ. ನಿಮ್ಮ ಚಾನಲ್ ಹೆಸರು ಸೋಲ್ ಟ್ರಯಲ್ಸ್ ವಿತ್ ಕಿರಣ್. ಸೋಲ್ ಟ್ರಯಲ್ಸ್ ವಿತ್ ಕಿರಣ್ ಅಂತ ಹೇಳುವಂಥ ಚಾನಲ್ಗೆ ತುಂಬ ಅಭಿವೃದ್ಧಿ ಆಗಲಿ, ಇದು ಶುಭಾಶಯಗಳು. ಇದರಿಂದ ತುಂಬ ಜನಗಳಿಗೆ ಧಾರ್ಮಿಕವಾದ ಸಾಂದರ್ಭಿಕವಾಗಿರತಕ್ಕಂಥ ಉಪದೇಶಗಳು ಸಿಗಲಿ, ಇದರ ಮೂಲಕ ಜನಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ. ಧನ್ಯವಾದಗಳು ಗುರುಗಳೇ.